ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರಣೀಸ್ ಕಿಚನ್. ಇವತ್ತು ಒಂದು ಲಾವಾ ಕೇಕ್ ಮಾಡೋಣ. ಈ ರೆಸಿಪಿ ಬಂದು ನನ್ನ ಮಗಳು ಮಾಡಿರೋದು. ನನಗೆ ಕೇಕ್ನ ಟೇಸ್ಟ್ ಮಾಡೋರ್ಗೂ ಗೊತ್ತೇ ಇರಲಿಲ್ಲ ಇಷ್ಟೊಂದು ಚೆನ್ನಾಗಿ ಕೇಕ್ ಮಾಡಿರ್ತಾಳೆ ಅಂತ ಹೇಳ್ಬಿಟ್ಟು. ಹಾಗೆಯೇ ತುಂಬಾ ಕಡಿಮೆ ವಸ್ತುಗಳನ್ನ ಉಪಯೋಗ ಮಾಡಿ ಈ ಕೇಕ್ನ ಮಾಡಿದ್ದಾಳೆ. ಮತ್ತು ಇನ್ನೊಂದು ವಿಷಯ ಏನಂದರೆ ಬರೀ 15 ನಿಮಿಷದಲ್ಲಿ ಈ ಲಾವಾ ಕೇಕ್ನ ಮಾಡ್ಕೋಬೋದು. ಅದಕ್ಕೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿನ ಮಿಸ್ ಮಾಡದೆ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮೊದಲು ಒಂದು ಬೌಲ್ ತೆಗೆದಿಟ್ಕೊಂಡಿದ್ದಾಳೆ. ಅದಕ್ಕೆ ಒಂದು ಪ್ಯಾಕ್ ಚಾಕ್ಲೇಟ್ ಕ್ರೀಮ್ ಓರಿಯೋ ಬಿಸ್ಕೆಟ್ನ ತೊಗೊಂಡು ಹಾಕ್ಕೊಂಡಿದ್ದಾಳೆ. ಆಮೇಲೆ ಅದನ್ನು ಪುಡಿ ಮಾಡ್ಕೊಂಡಿದ್ದಾಳೆ. ಇವಾಗ ಇದಕ್ಕೆ ಕಾಯ್ದು ತಣ್ಣಗಾಗಿರೋ 3 ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ಅದ್ರ ಜೊತೆಗೆ 1/4 ಸ್ಪೂನ್ ಬೇಕಿಂಗ್ ಸೋಡಾ, 1/4 ಸ್ಪೂನು ಬೇಕಿಂಗ್ ಪೌಡರ್, ಹಾಗೆಯೇ ಸ್ವಲ್ಪನೇ ಹಾಲು ಹಾಕ್ತಾ ಒಂದು ಓವರಾಲ್ 30 ml ಅಷ್ಟು ಹಾಲನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದಾಳೆ. ಈ ಬ್ಯಾಟರ್ ದೋಸೆ ಬ್ಯಾಟರ್ಗಿಂತ ಸ್ವಲ್ಪ ಮಂದ ಬರಬೇಕು. ಇವಾಗ ಒಂದು ಮೀಡಿಯಮ್ ಸೈಜ್ದು ಬೌಲ್ ತಗೊಂಡು ಅದಕ್ಕೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ಒಂದು 3 ಸ್ಪೂನಷ್ಟು ಬ್ಯಾಟರ್ನ ಅದಕ್ಕೆ ಹಾಕ್ಕೊಂಡಿದ್ದಾಳೆ. ಬೌಲ್ನ ಸ್ವಲ್ಪ ದೊಡ್ಡದು ತಗೋಬೇಕು. ಕೇಕ್ ಆಗಿರೋದ್ರಿಂದ ಉಬ್ಬುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದು ತಗೋಬೇಕು. ಇವಾಗ 2 ಪೀಸಷ್ಟು ಡಾರ್ಕ್ ಚಾಕ್ಲೇಟ್ ಬಾರ್ಸ್ನ ಮಧ್ಯದಲ್ಲಿ ಇರಿಸಿ ಮತ್ತೆ ಉಳಿದಿರೋ ಬ್ಯಾಟರ್ನೆಲ್ಲ ಹಾಕ್ಕೊಂಡಿದ್ದಾಳೆ. ಇವಾಗ ಒಂದು ಪಾತ್ರೆನ ಬಿಸಿಗಿಟ್ಬಿಟ್ಟು ಅದಕ್ಕೆ 250 ml ಅಷ್ಟು ನೀರು ಹಾಕ್ಕೊಂಡಿದ್ದಾಳೆ. ಅದರೊಳಗಡೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಬ್ಯಾಟರ್ ರೆಡಿ ಮಾಡಿದ ಬ್ಯಾಟರ್ನ ಅದರೊಳಗಡೆ ಇಟ್ಟು ಒಂದು ಲಿಡ್ನ ಕವರ್ ಮಾಡಿ ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದಾಳೆ. ಹೊರಗಡೆ ನಾವು ಎಷ್ಟು ಸರಿ ತಿಂದಿದ್ದೀವಿ, ಬಟ್ ಈ ಥರ ಟೇಸ್ಟ್ ನಮಗೆಲ್ಲೂ ಸಿಕ್ಕಿರಲಿಲ್ಲ. ಇವಾಗ ಇದು ಒಂದು 10ರಿಂದ 11 ನಿಮಿಷ ಬೆಂದಾಗಿದೆ. ಇದನ್ನು ಚಾಕು ಹೆಲ್ಪಿಂದ ಸೈಡ್ಸ್ನ ತೆಗೆದು ಮಗ್ಚಿ ಹಾಕ್ಕೊಂಡಿದ್ದಾಳೆ. ಬೌಲ್ಗೆ ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದರಿಂದ ಸ್ವಲ್ಪನೂ ಹಾಳಾಗದೆ ನೀಟಾಗಿ ಬಂದಿದೆ. ಈ ಚಾಕೋ ಲಾವಾ ಕೇಕು ನನ್ನ ಮಗಳು ನನಗೋಸ್ಕರ ಮಾಡಿರೋದು ಫಸ್ಟ್ ರೆಸಿಪಿ. ತುಂಬಾ ಇಷ್ಟ ಆಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅರಣೀಸ್ ಕಿಚನ್.